ಇವಾಗ ನಮ್ಮ ಬಿಜೆಪಿಗೆ ಹುಚ್ಚುಗಳಿಗೆ ದಾವಣಗೆರೆಗೆ 2 ದಿವಸ ಕತ್ತಿ ಹೊಡೆದ್ರು 5, 10, 15, 100 ತಗೋತಾರೆ ನೋಡಕತ್ತಾರೆ. ನಮ್ಮಂಗೆ ಹಿಂದೂಗಳಂಗೆ ಹುಚ್ಚನು ಅದು ನರೇಂದ್ರ ಮೋದಿಯವ್ರ ತಾಕತ್ತು. ಮೋದಿಯವರು ಅದಾರ ಅನ್ನೋದು ಈ ಹುಚ್ಚ ರಾಹುಲ್ ಗಾಂಧಿ ಅಂತ ತಿಳ್ಕೋಬೇಕು. ಹಾಯ್ ಹಲೋ ನಮಸ್ಕಾರ. ಸುಪ್ರೀಂ ಟಿವಿಗೆ ಸ್ವಾಗತ. ದಾವಣಗೆರೆ ಚುನಾವಣಾ ಹಿನ್ನೆಲೆಯಲ್ಲಿ ಬಿಜೆಪಿಯ ಹಿರಿಯ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮದೇ ಶೈಲಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗಾಗಲೇ ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯದ ಪ್ರಾಬಲ್ಯ ಹೆಚ್ಚಾಗಿದೆ ಎಂಬ ಮಾತುವಿದೆ. ಜೊತೆಗೆ ಮುಸ್ಲಿಂ ಮತದಾರರು ಬಿಜೆಪಿಗೆ ಸಹ ಬೆಂಬಲ ನೀಡುತ್ತಾರೆ ಎಂಬ ಚರ್ಚೆಗಳು ನಡೆಯುತ್ತಿವೆ ಎಂದು ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ವಿಚಾರವು ಚರ್ಚೆಗೆ ಕಾರಣವಾಗಿದೆ ಎಂದು ಉಲ್ಲೇಖಿಸಿದ ಯತ್ನಾಳ, ಬಿಜೆಪಿಗೆ ಎಷ್ಟು ಮತಗಳು ಬೀಳುತ್ತವೆ, ಬೀಳುವುದಿಲ್ಲ ಎಂಬುದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗುತ್ತದೆ ಎಂದು ಹೇಳಿದರು. ಇದೇ ವೇಳೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರು ಮುಸ್ಲಿಂ ಪ್ರದೇಶಗಳಿಗೆ ತೆರಳಿ ಮತ ಕೇಳಿ ಮತಗಳನ್ನು ತಂದು ತೋರಿಸಲಿ ನೋಡೋಣ ಎಂದು ಸವಾಲಿನ ಮಾತುಗಳನ್ನೂ ಆಡಿದರು. ಹಾಗೆ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಮಾತನಾಡಿದ ಅವರು, ಮೋದಿಯವರನ್ನು ಇಡೀ ಜಗತ್ತು ವಿಶ್ವ ನಾಯಕ ಎಂದು ಗುರುತಿಸುತ್ತಿದೆ. ಇಸ್ರೇಲ್ ಮಾತ್ರವಲ್ಲ, ಅನೇಕ ದೇಶಗಳಿಗೆ ಭಾರತ ಎಂದರೆ ವಿಶ್ವಾಸವಿದೆ. ಇದು ಮೋದಿಯವರ ತಾಕತ್ತು ಎಂದು ಹೇಳಿದರು. ಒಟ್ಟಿನಲ್ಲಿ ದಾವಣಗೆರೆ ಚುನಾವಣಾ ಕಣ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದ್ದು, ರಾಜಕೀಯ ನಾಯಕರ ವಾಗ್ದಾಳಿಗಳು ಹೆಚ್ಚಾಗುತ್ತಿವೆ. ಇವಾಗ ನಮ್ಮ ಬಿಜೆಪಿಗೆ ಹುಚ್ಚುಗಳಿಗೆ ದಾವಣಗೆರೆಗೆ 2 ದಿವಸ ಕತ್ತಿ ಹೊಡೆದ್ರು. ಮುಸ್ಲಿಮರೆಲ್ಲ ಬಿಜೆಪಿಗೆ ಓಟ್ ಹಾಕೋದು ಸಾರೆ. ಮೋದಿಯವರು 10 ವರ್ಷ ಆದರೂ ಏನೂ ಮುಸ್ಲಿಮ್ಗಾಗಿಲ್ಲ, ಅದಕ್ಕೆ ನಾವು ಮುಸಲ್ಮಾನರು ಓಟ್ ಹಾಕ್ತೀವಿ ಅಂತ ಹೇಳಿದ್ರು. ನಿನ್ನೆ ಸಿದ್ದರಾಮಯ್ಯವ್ರ ಬಳಿ ಹೋಗಿ ಪ್ಯಾಕೇಜ್ ಆಯಿತು, ಮುಗೀತು. ನೋಡ್ರಿ ಅವೇನು ನೀವು ಉಳ್ಕಿದ್ ನಿಂತಲ್ಲ ಮುಸಲ್ಮಾನರ ಕ್ಯಾಂಡಿಡೇಟ 5, 10, 15, 100 ತೊಗೋತಾರೆ ನೋಡಕತ್ತಾರೆ. ನಮ್ಮಂಗೆ ಹಿಂದೂಗಳಂಗೆ ಹುಚ್ಚನು. ಬಿಜಾಪುರನಾಗ ಮುಸ್ಲಿಂ ಬೇರೆ ಇದ್ದಂಗೆ ಬೂತ್ ಅದಾವೆ. ನಮ್ಮ ಒಂದು 80 ಬೂತ್ ಅದಾವೆ. 99% ಮುಸ್ಲಿಮ್ರು ಅದಾರ. ಅಲ್ಲಿ ನನಗೆ ಎಷ್ಟು ಓಟ್ ಬೀಳ್ತಾ ಕೊಡ್ತೈತೆ 1, 2, 3. ಅವು ಎಲ್ಲರೂ ನಮ್ಮ ಹಿಂದೂಗಳು ಅಲ್ಲಿ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಮನೆ ಇರ್ತಾವಲ್ಲ, ಒಳಗೊಂದೊಂದು ಮನೆ ಸೇರಿರ್ತಾವೆ. ಅಂಥ ಒಂದು 2, 3 ಬಿದ್ದಾವೆ. ತೊಗೊಲಿ, ಯಡಿಯೂರಪ್ಪ ವಿಜಯೇಂದ್ರ ಹೋಗಿ ಮುಸಲ್ಮಾನರ ಏರಿಯಾದಾಗ ಅಡ್ಡಾಡಲಿ, ತೊಗೊಂಡು ಬರಲಿ ನೋಡೋಣ. ಲಾಕ್ಡೌನ್ ಯಾವ ಲಾಕ್ಡೌನ್ ಸರ್? ಇನ್ನೊಂದು ಪ್ರಮುಖವಾಗಿ ಸರ್, ಇದು ಇರಾನ್ ಅವರು ಮೋದಿ ಅವರಿಗೆ ಇದು ಕೊಡಬೇಕು, ಮಾತುಕತೆಗೆ ಅವಕಾಶ ಕೊಡಬೇಕು, ಅವರು ಭರವಸೆ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿರಿ, ಮೋದಿಯವರು ಇವತ್ತು ವಿಶ್ವ ನಾಯಕರು. ಇಡೀ ಜಗತ್ತು ನರೇಂದ್ರ ಮೋದಿಯವ್ರನ್ನ ಅಮೇರಿಕಾ ಹಿಡಿದು ರಷ್ಯಾ ಹಿಡಿದು ಎಲ್ಲರೂ ಒಪ್ಕೊಂಡಾರ. ಮತ್ತು ಮೋದಿಯವ್ರ ಮ್ಯಾಗ ವಿಶ್ವಾಸ ಇದೆ. ಮತ್ತು ಭಾರತದ ಮ್ಯಾಗ ಯಾವಾಗಲೂ ವಿಶ್ವಾಸ. ನೋಡಿರಿ, ಇಲ್ಲಿ ಇಸ್ರೇಲ್ದವ್ರದ್ದು ವಿಶ್ವಾಸ ಗಳಿಸೀವಿ, ಇರಾನ್ದಾಗೂ ವಿಶ್ವಾಸ ಗಳಿಸೀವಿ, ಅಮೇರಿಕಾ ಜೋಡನೂ ದೋಸ್ತಿ ಐತಿ, ರಷ್ಯಾ ಜೋಡನೂ ದೋಸ್ತಿ ಐತಿ. ಅದು ನರೇಂದ್ರ ಮೋದಿಯವ್ರ ತಾಕತ್ತು. ಅದು ಏನು ಚಪ್ಪನ್ ಇಂಚತ್ತೀವಲ್ಲ, ಮೋದಿಯವರು ಅದಾರ ಅನ್ನೋದು ಈ ಹುಚ್ಚ ರಾಹುಲ್ ಗಾಂಧಿ ಅಂತವ್ರು ತಿಳ್ಕೋಬೇಕು. ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.